ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಏಸೂಸ್ ZenBook S13 OLED ರಿವ್ಯೂ ಆದರೆ ಮಾಡೋಣ. ಸೊ ನಾವು ಇದನ್ನು ಆಲ್ಮೋಸ್ಟ್ 1.5-2 ವಾರದಿಂದ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹೇಗಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಬಾಕ್ಸ್ ಕಂಟೆಂಟ್ ನೋಡ್ಕೊಳ್ಳೋದಾದರೆ 65 ವಾಟ್ಸ್ ಚಾರ್ಜರ್ ಆದರೆ ಇರುತ್ತೆ, ಟೈಪ್ ಸಿ ಕೇಬಲ್ ಇರುತ್ತೆ, ಯೂಸರ್ ಮ್ಯಾನ್ಯುಯಲ್ ಇರುತ್ತೆ ಮತ್ತು ಲ್ಯಾಪ್ಟಾಪ್ ಆದರೆ ಇರುತ್ತೆ. ಇಷ್ಟು ಬಾಕ್ಸ್ನಲ್ಲಿ ಬರುವಂಥ ಕಂಟೆಂಟ್ಗಳು. ಇನ್ನು ಡಿಸೈನ್ ಬಗ್ಗೆ ನೋಡ್ಕೊಳ್ಳೋದಾದ್ರೆ ನಮಗೆ ಇಲ್ಲಿ ಕೆಳಗಡೆ ಬಾಟಮ್ ಅಲ್ಲಿ ಏಸೂಸ್ ZenBook ಲೋಗೋ ಇರುತ್ತೆ ಮತ್ತು ಟೋಟಲ್ ಲ್ಯಾಪ್ಟಾಪ್ ಅನ್ನೋದು ನಮಗೆ ಗ್ರಾನೈಟ್ ಫಿನಿಶ್ ಆದ್ರೆ ಇರುತ್ತೆ. ತುಂಬಾ ಸ್ಲಿಮ್ ಆಗಿರುತ್ತೆ. ಇದು ನಮಗೆ 10.9 mm ಆದ್ರೆ ಇರುತ್ತೆ ಥಿಕ್ನೆಸ್. ಇದು ನಮಗೆ ಲೈಟ್ ವೆಯ್ಟ್ ಇರುತ್ತೆ. ಅಂದ್ರೆ ನಮಗೆ ಇದು ಕೇವಲ 1 kg ಮಾತ್ರನೇ ತೂಕ ಇರುತ್ತೆ. ಇದು ಸ್ಲಿಮ್ ಮತ್ತು ಲೈಟ್ ವೆಯ್ಟ್ ಇರೋದ್ರಿಂದ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಇಲ್ಲ ಅಂತ ಅನ್ಕೋಬಹುದು. ಬಟ್ ಬಿಲ್ಡ್ ಕ್ವಾಲಿಟಿ ಕೂಡ ಎಕ್ಸಲೆಂಟ್ ಆಗಾದ್ರೆ ಇದೆ. ಇದು ಅಲ್ಯೂಮಿನಿಯಂ ಬಾಡಿಯನ್ನು ಹೊಂದಿರುತ್ತೆ ಮತ್ತು ಸ್ಟ್ರಾಂಗ್ ಆಗಿ ಕೂಡ ಇರುತ್ತೆ. ನಾವು ಇದನ್ನ ಇಂಜ್ ನೋಡ್ಕೋಬಹುದು. ಇಂಜಲ್ಲಿ ಕೂಡ ನಮಗೆ ಯಾವುದೇ ಪ್ರಾಬ್ಲಮ್ ಆದರೆ ಇಲ್ಲ. ನಾವು ಇದನ್ನ ಇಲ್ಲಿವರೆಗೂ ತಂದರೂ ಕೂಡ ನಮಗೆ ಅದು ಅಲ್ಲೇ ಸ್ಟಾಪ್ ಆಗುತ್ತೆ. ಸೊ ಸಡನ್ ಆಗಿ ಕ್ಲೋಸ್ ಆದರೆ ಆಗಲ್ಲ. ಆ್ಯಂಡ್ ನಾವು ಇದನ್ನ ಅಪ್ ಮಾಡಬೇಕಾದ್ರೆ ಸೊ ಈ ರೀತಿ ಆದರೆ ನಮಗೆ ಡಿಸೈನ್ ಕೊಟ್ಟಿದ್ದಾರೆ. ನಮಗೆ ಹೇರ್ ಇಂಟೇಕ್ ಅನ್ನೋದು ಈಸಿಯಾಗಿ ತಗೊಳುತ್ತೆ. ಇದರಲ್ಲೂ ಕೂಡ ನಮಗೆ ಬಾಡಿ ಫ್ಲೆಕ್ಸ್ ಇಲ್ಲ, ಸ್ಕ್ರೀನ್ ಫ್ಲೆಕ್ಸ್ ಇಲ್ಲ. ಇದು ನಮಗೆ ಮಿಲಿಟರಿ ಸ್ಟ್ಯಾಂಡರ್ಡ್ 810H ಸರ್ಟಿಫಿಕೇಟ್ ಆದ್ರೆ ಹೊಂದಿರುತ್ತೆ. ಡಿಸೈನ್ ನಲ್ಲಿ ಇದು ನಮಗೆ ಬೆಸಲ್ಸ್ ಸ್ವಲ್ಪ ಸ್ಲಿಮ್ ಆಗಾದ್ರೆ ಇದೆ. ಟಾಪ್ ಅಲ್ಲಿ ಮಾತ್ರ ನಮಗೆ ಬೆಸಲ್ಸ್ ಅನ್ನು ಸ್ವಲ್ಪ ತಿಕ್ಕಾಗಾದ್ರೆ ಇರುತ್ತೆ. ಟಾಪ್ ನಲ್ಲಿ ನಮಗೆ ಇವರು IR ಸೆನ್ಸರ್ ಮತ್ತು IR ಕ್ಯಾಮ್ರಾ ಮತ್ತು ವೆಬ್ ಕ್ಯಾಮ್ರಾ ಆದ್ರೆ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ALS ಸೆನ್ಸರ್ ಮತ್ತು CLS ಸೆನ್ಸರ್ ಆದ್ರೆ ಇರುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡ್ಕೊಳ್ಳೋದು, ಇದು ನಮಗೆ 13.3 ಇಂಚ್ ಆದ್ರೆ ಇರುತ್ತೆ. 2.8K ಡಿಸ್ಪ್ಲೇ ಆದ್ರೆ ಹೊಂದಿರುತ್ತೆ. ಇದರಲ್ಲಿ ಏಸೂಸ್ ಲೂಮಿನಾ OLED ಡಿಸ್ಪ್ಲೇ ಆದ್ರೆ ಯೂಸ್ ಮಾಡಿದ್ದಾರೆ. 6.10:1 ರೇಷಿಯೋ ಇರುತ್ತೆ. ಸೊ ನಾವು ಯೂಸ್ ಮಾಡುವಾಗ ನಮಗೆ ಕಂಟೆಂಟ್ ಏರಿಯಾ ಅನ್ನೋದು ಸ್ವಲ್ಪ ಜಾಸ್ತಿ ಆಗಿದ್ರೆ ಇರುತ್ತೆ. 500 ನಿಟ್ಸ್ ಬ್ರೈಟ್ನೆಸ್ ಇರುತ್ತೆ. ಡಾಲ್ಬಿ ವಿಷನ್ ಇರುತ್ತೆ. 100% DCI P3 ಇರುತ್ತೆ ಮತ್ತು ಪ್ಯಾಂಟೋನ್ ವ್ಯಾಲಿಡೇಷನ್ ಆದರೆ ಇರುತ್ತೆ. ಟ್ರೂ HDR ಇರುತ್ತೆ. ಓವರಾಲ್ ಆಗಿ ಡಿಸ್ಪ್ಲೇ ಎಕ್ಸಲೆಂಟ್ ಆಗಾದ್ರೆ ಇದೆ. ನಮಗೆ ಡಿಸ್ಪ್ಲೇಲಿ ಯಾವುದೇ ಇಶ್ಯೂ ಆದ್ರೆ ಇಲ್ಲ. ಇನ್ನು ಇದರಲ್ಲಿ ಬರುವ ಟ್ರ್ಯಾಕ್ ಪ್ಯಾಡ್ ಕೂಡ ನಮಗೆ ಗ್ಲಾಸ್ ಆದ್ರೆ ಕೊಟ್ಟಿರ್ತಾರೆ. ಸೊ ನಾವು ಯೂಸ್ ಮಾಡುವಾಗ ನಮಗೆ ಸ್ಮೂತ್ ಆಗಾದ್ರೆ ಇರುತ್ತೆ. ಬ್ಯಾಕ್ ಲೈಟ್ ಕೀಬೋರ್ಡ್ ಇರುತ್ತೆ. ನಾವು ಟಚ್ ಮಾಡೋವಾಗಲೂ ಕೂಡ ನಮಗೆ ಒಳ್ಳೆ ಕ್ವಾಲಿಟಿ ಆದ್ರೆ ಇದೆ ಅಂತಾನೆ ಅನ್ಸುತ್ತೆ. ಕೀಬೋರ್ಡ್ ಅಲ್ಲಿ ಕೂಡ ನಮಗೆ ಯಾವುದೇ ಇಶ್ಯೂಸ್ ಆದ್ರೆ ಇಲ್ಲ. ಇನ್ನು ಮೇನ್ ಆಗಿ ನಾವು ಲ್ಯಾಪ್ಟಾಪ್ ನಲ್ಲಿ ಯಾವ ಪೋರ್ಟ್ಗಳು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋದಾದ್ರೆ ನಮಗೆ 2 ಥಂಡರ್ ಬೋಲ್ಟ್ ಇರುತ್ತೆ ಟೈಪ್ ಸಿ ಮತ್ತು ಒಂದು USB 3.2 Gen 2 ಟೈಪ್ A ಇರುತ್ತೆ. ಒಂದು HDMI 2.1 ಪೋರ್ಟ್ ಇರುತ್ತೆ. ಒಂದು ಆಡಿಯೋ ಜಾಕ್ ಪೋರ್ಟ್ ಆದರೆ ಇರುತ್ತೆ. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ನಮಗೆ ಈ ಲ್ಯಾಪ್ಟಾಪ್ ನಲ್ಲಿ ಹರ್ಮನ್ ಕಾರ್ಡನೋ ಅಂತ ಟ್ಯೂನ್ ಆದ್ರೆ ಯೂಸ್ ಮಾಡಿದ್ದಾರೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ಕೆಲವೊಂದು ಸ್ಯಾಂಪಲ್ಗಳನ್ನ ನೀವು ನೋಡ್ಬೋದು. ಈಗ ಈಗ ನೋಡ್ಬೋದು, ನೀವು ನೋಡ್ತಾ ಇರುವ ಆಡಿಯೋ ಮತ್ತು ವಿಡಿಯೋ ಈ ಲ್ಯಾಪ್ಟಾಪ್ ಇಂದಾನೆ ನಾವು ರೆಕಾರ್ಡ್ ಮಾಡ್ತಾ ಇರೋದು. ಸೇಮ್ ಆ ಕಡೆ ಒಂದು ಈ ಕಡೆ ಒಂದು ಲೈಟ್ ಆದರೆ ಇದೆ, ಅದರಲ್ಲಿ ನಾವು ವಿಡಿಯೋನ ಆದರೆ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇದರಲ್ಲಿ AI ಫೀಚರ್ ಬಗ್ಗೆ ಮಾತಾಡ್ಕೊಳ್ಳೋದಾದರೆ ಇಲ್ಲಿ ನಮಗೆ ಆಟೋಮೆಟಿಕ್ ಫ್ರೇಮಿಂಗ್ ಅಂತ ಇರುತ್ತೆ. ಸೊ ಅದನ್ನೇನು ಎನೇಬಲ್ ಮಾಡಿಕೊಂಡು ನಾವೇನಾದರೂ ಸ್ವಲ್ಪ ಹಿಂದೆ ಹೋಗಿದ್ದೀವಿ ಅಂತಂದರೆ ಅದೇ ಆಟೋಮೆಟಿಕ್ ಆಗಿ ನಮ್ಮ ಫ್ರೇಮ್ ಆದರೆ ಅಡ್ಜಸ್ಟ್ ಮಾಡಿಕೊಡುತ್ತೆ. ಸೊ ನೋಡ್ತಾ ಇದ್ದಿರಲ್ಲ ಈ ರೀತಿ. ಸೊ ಇದೊಂದು ಒಳ್ಳೆ ವಿಷಯ. ಮತ್ತು ಇದರಲ್ಲಿ ಐ ಟ್ರ್ಯಾಕ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಇದನ್ನು ಆನ್ ಮಾಡ್ಕೊಂಡಿದ್ರೆ ಅಂದರೆ ನಾವು ಕೀಬೋರ್ಡ್ನ ನೋಡ್ತಾ ಇದ್ರು ಕೂಡ ಇದನ್ನು ಆನಲ್ಲಿ ಇಟ್ಕೊಂಡ್ರೆ ನಮ್ಮ ಕಣ್ಣುಗಳು ಬದ್ದು ನಮಗೆ ಕ್ಯಾಮ್ರಾ ಕಡೆ ಇದ್ರೆ ಫೋಕಸ್ ಆಗ್ತಾ ಇರೋ ಥರ ಕಾಣಿಸುತ್ತೆ. ಮತ್ತು ಬ್ಯಾಕ್ಗ್ರೌಂಡ್ ಎಫೆಕ್ಟ್ ಅಂತ ಇರುತ್ತೆ. ಸೊ ಇದನ್ನು ನೀವೇನಾದರೂ ಎನೇಬಲ್ ಮಾಡಿಕೊಂಡ್ರೆ ನೀವು ನೋಡ್ತಾ ಇದ್ರಲ್ಲ ಬ್ಯಾಕ್ಗ್ರೌಂಡ್ ಹೇಗೆ ಬ್ಲರ್ ಆಗಿದೆ. ಇದರಲ್ಲಿ ಸ್ಟ್ಯಾಂಡರ್ಡ್ ಬ್ಲರ್ ಮತ್ತು ಪೋರ್ಟ್ರೇಟ್ ಬ್ಲರ್ ಅಂತ ಇರುತ್ತೆ. ಸೊ ನೀವು ಇದರಲ್ಲಿ ಯಾವುದಾದ್ರು ಯೂಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಅಂತ. ಈಗ ಮೇನ್ ಲ್ಯಾಪ್ಟಾಪ್ನ ಮೇನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ಇದು ಥಿನ್ ಲೈಟ್ ವೆಯ್ಟ್ ಆಗಿರೋದ್ರಿಂದ ಇದರಲ್ಲಿ ಆಬ್ವಿಯಸ್ಲಿ U ಸೀರೀಸ್ ಆದರೆ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಇಂಟೆಲ್ ಕೋರ್ ಅಲ್ಟ್ರಾ 7 155U ನಾದ್ರೆ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಕೂಡ 12 ಕೋರ್ಗಳಿರುತ್ತೆ, 14 ಥ್ರೆಡ್ಸ್ಗಳಾದ್ರೆ ಇರುತ್ತೆ. ಇದರಲ್ಲಿ ಇಂಟೆಲ್ ಗ್ರಾಫಿಕ್ಸ್ ನಾದ್ರೆ ಯೂಸ್ ಮಾಡಿದ್ದಾರೆ. ನಮ್ಮ ಹತ್ರ ಇರೋದು 16 GB ವೇರಿಯಂಟು. ಸೊ ಇದರಲ್ಲಿ ನಮಗೆ 16 GB LPDDR5X ರ್ಯಾಮ್ ಆದರೆ ಯೂಸ್ ಮಾಡಿದ್ದಾರೆ. ಇದು ನಮಗೆ 7467 MHz ಸ್ಪೀಡ್ ಆದರೆ ಇರುತ್ತೆ. ಇದು ನಮಗೆ ತುಂಬಾನೇ ಹೈ ಸ್ಪೀಡ್. 1 TB NVMe Gen 4 ಸ್ಟೋರೇಜ್ನಾದ್ರೆ ಯೂಸ್ ಮಾಡಿದ್ದಾರೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಈಗ ಬೆಂಚ್ ಮಾರ್ಕ್ಗಳನ್ನ ನೋಡಿ ಹೇಗಿದೆ ಅಂತ. ಇದರಲ್ಲಿ ನಮಗೆ ಸಿನಿ ಬೆಂಚ್ನಲ್ಲಿ ಸಿಂಗಲ್ ಕೋರು 98 ಬಂದರೆ ಮಲ್ಟಿ ಕೋರ್ನಲ್ಲಿ 357 ಬಂದಿದೆ. ಗೀಕ್ ಬೆಂಚ್ ನಲ್ಲಿ ಸಿಂಗಲ್ ಕೋರು 2334 ಬಂದ್ರೆ ಮಲ್ಟಿ ಕೋರ್ ನಲ್ಲಿ 9041 ಬಂದಿದೆ. PC ಮಾರ್ಕ್ ನಲ್ಲಿ ಹೀಗೆ ಬಂದಿದೆ. ಓವರ್ ಆಲ್ ಆಗಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಒಂದು ನೆನಪಿಟ್ಕೊಳ್ಳಿ, ಇದು ಥಿನ್ ಲೈಟ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಓವರ್ ಆಲ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ಒಂದು ನೆನಪಿಟ್ಕೊಳ್ಳಿ, ಇದು ನಮಗೆ ಥಿನ್ ಮತ್ತು ಲೈಟ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಇದರಲ್ಲಿ ನಾವು ಗೇಮ್ಸ್ ಆಡೋಕ್ಕಾಗಲ್ಲ, ವಿಡಿಯೋ ಎಡಿಟಿಂಗ್ ಆದರೆ ಮಾಡೋಕ್ಕಾಗಲ್ಲ. ಸೊ ನೀವು ವಿಡಿಯೋ ಎಡಿಟಿಂಗ್ಗೆ ಗೇಮ್ಗಂತ ನೋಡ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿ. ಇದನ್ನು ಬಿಟ್ಟು ಆಫೀಸ್ ಪರ್ಪಸ್ ಆಗಲಿ, ಸ್ಟೂಡೆಂಟ್ ನಿಮ್ಮ
ಪ್ರಾಜೆಕ್ಟ್ಗಳಿಗಾದ್ರಿ ಇದು ನಿಮಗೆ ಈಸಿಯಾಗಾದರೆ ವರ್ಕ್ ಆಗುತ್ತೆ. ಮಲ್ಟಿ ಟಾಸ್ಕಿಂಗಲ್ಲಿ ಯಾವುದೇ ಲ್ಯಾಗ್ಸ್ ಆದ್ರಿ, ಯಾವುದೇ ಪ್ರಾಬ್ಲಮ್, ಯಾವುದೇ ಇಶ್ಯೂಸ್ ಆದರೆ ಇಲ್ಲ. ನೀವು ಈಸಿಯಾಗಾದರೆ ಇದನ್ನು ಯೂಸ್ ಮಾಡ್ಕೋಬೋದು. ಇದು ನಮಗೆ ವಿಂಡೋಸ್ ಹೋಮ್ 11 ಒಂದಿಗೆ ಬರುತ್ತೆ ಮತ್ತು ವೈಫೈ 6E ಇರುತ್ತೆ. MS ಆಫೀಸ್ 2020 ಒಂದಿಗೆ ಬರುತ್ತೆ. ಬ್ಯಾಟ್ರಿ ಬಗ್ಗೆ ಮಾತಾಡ್ಕೊಳ್ಳೋದ್ರೆ ಇದರಲ್ಲಿ ನಮಗೆ 63 ವಾಟರ್ಸ್ ಬ್ಯಾಟ್ರಿ ಆದ್ರೆ ಯೂಸ್ ಮಾಡಿದ್ದಾರೆ. ಕಂಪನಿ ಅವರು ಕ್ಲೈಮ್ ಮಾಡ್ತಾ ಇರೋ ಪ್ರಕಾರ 14 ಅವರ್ ಆದರೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ರಿಯಾಲಿಟಿಯಲ್ಲಿ ನಾವು ಚೆಕ್ ಮಾಡಿದಾಗ ನಮಗೆ ಬಂದಿದ್ದು ಮಲ್ಟಿ ಟಾಸ್ಕಿಂಗ್ ಮಾಡಿದಾಗ 9 to 10 hours ಆದರೆ ಬ್ಯಾಟ್ರಿ ಬ್ಯಾಕಪ್ ಆದರೆ ಬರುತ್ತೆ. ಇದು ತುಂಬಾ ಒಳ್ಳೆಯದು ಪ್ಲಸ್ ಪಾಯಿಂಟ್ ಇದಕ್ಕೆ. 9-10 ಅವರ್ ಬ್ಯಾಟ್ರಿ ಅನ್ನೋದು ಅದು ದೊಡ್ಡ ಪ್ಲಸ್ ಪಾಯಿಂಟು. ಇನ್ನು ಇದು ಚಾರ್ಜಿಂಗ್ ನೋಡ್ಕೊಳ್ಳೋದಾದ್ರೆ 0 to 70% ಬರೋಕ್ಕೆ ಇದು ನಮಗೆ 49 ಮಿನಿಟ್ಸ್ ಆದರೆ ಟೈಮ್ ತಗೊಂತು. ಈಗ ಇದರ ಬೆಲೆ ನಾವು ನೋಡ್ಕೊಳ್ಳೋದಾದ್ರೆ ಇದು ನಮಗೆ 16 GB ವೇರಿಯಂಟ್ ಆಗಿರೋದ್ರಿಂದ ಇದರ ಬೆಲೆ 1,30,000 ಇದೆ. ಇದರಲ್ಲಿ 32 GB ವೇರಿಯಂಟ್ ಕೂಡ ಇರುತ್ತೆ. ಇದು ನಮಗೆ 1,40,000 ಆದರೆ ಬರುತ್ತೆ. ಸೊ ನೀವು ಆಗಲೇ ಹೇಳ್ದಂಗೆ ಗೇಮಿಂಗ್ಗೆ, ವಿಡಿಯೋ ಎಡಿಟಿಂಗ್ ಆದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಆಫೀಸ್ ಪರ್ಪಸ್ಸು ಮತ್ತು ಸ್ಟೂಡೆಂಟ್ಗಳು ಕ್ಯಾರಿ ಮಾಡ್ಕೊಳ್ಳೋಕ್ಕೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವೇನಾದ್ರು ಈ ಲ್ಯಾಪ್ಟಾಪ್ನ ಬೈ ಮಾಡಬೇಕು ಅಂತಿದ್ರೆ ಈ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಈ ವಿಡಿಯೋ ಇದ್ರೆ ಇಷ್ಟ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.